ಪವಿತ್ರ ಗೌಡ. ಕೆಲವು ವರ್ಷಗಳ ಹಿಂದೆ ಯಾರಾದರೂ ಪವಿತ್ರ ಗೌಡ ಗೊತ್ತಾ ಅಂತ ಕೇಳಿದರೆ ಖಂಡಿತವಾಗಿಯೂ ತುಂಬ ಜನ ಗೊತ್ತಿಲ್ಲ ಅಂತಲೇ ಹೇಳ್ತಾ ಇದ್ರು. ಯಾಕಂದರೆ ಪವಿತ್ರ ಗೌಡ ಅಂದರೆ ಯಾರು ಅನ್ನೋದು ಈಗ ಒಂದು ತಿಂಗಳಲ್ಲಿ ಗೊತ್ತಾದಷ್ಟು ಇಷ್ಟು ವರ್ಷಗಳಲ್ಲಿ ಗೊತ್ತಾಗಿದ್ದು ಕಮ್ಮಿನೇ. ಇಂಡಸ್ಟ್ರಿಯಲ್ಲಿ ಇದ್ದವರಿಗೆ ಕೆಲವು ವರ್ಷಗಳಿಂದ ಈ ಪವಿತ್ರ ಗೌಡ ಚೆನ್ನಾಗಿ ಗೊತ್ತಿದೆ. ಆದರೆ ಈಗ ಮಾಧ್ಯಮಗಳು ಅಥವಾ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಪವಿತ್ರ ಗೌಡ ಒಂದೆರಡು ವರ್ಷಗಳಿಂದ ಸ್ವಲ್ಪ ಜನಕ್ಕೆ ಗೊತ್ತಿತ್ತು. ಆದರೆ ಈ ಒಂದು ತಿಂಗಳಲ್ಲಿ ಆಕೆ ಫೇಮಸ್ ಆದಷ್ಟು ಮಟ್ಟಿಗೆ ಇನ್ಯಾರೂ ಫೇಮಸ್ ಆಗಿಲ್ಲ. ಅಷ್ಟರ ಮಟ್ಟಿಗೆ ಆಕೆ ಫೇಮಸ್ ಆಗಿಬಿಟ್ಟಿದ್ದಾರೆ. ಯಾವ ಕಾರಣಕ್ಕೆ ಅನ್ನೋದು ಹೊಸದಾಗೇನು ಹೇಳಬೇಕಾಗಿಲ್ಲ. ಆಲ್ರೆಡಿ ಎಲ್ರಿಗೂ ಗೊತ್ತಿರುವಂತೆಯೇ ಆಕೆ ಯಾವ ಕೇಸ್ನಲ್ಲಿ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾಳೆ ಅನ್ನೋದು ತುಂಬ ಜನಕ್ಕೆ ಚೆನ್ನಾಗಿಯೇ ಗೊತ್ತಿದೆ. ಆದರೆ ವಿಚಾರ ಅದಲ್ಲ. ಈಗ ವೈರಲ್ ಆಗ್ತಿರೋ ವಿಚಾರ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟಾಕ್ತಾ ಇದೆ, ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ, ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಅಯ್ಯೋ ಹಿಂಗಾದ್ರೆ ಮುಂದೆಂಗೆ ಅನ್ನೋ ಪ್ರಶ್ನೆಯನ್ನು ಹುಟ್ಟಾಕ್ತಾ ಇದೆ. ಹೌದು, ದರ್ಶನ್ ಏನೇ ಮಾಡಿದ್ರೂ ಕ್ರೇಜ್ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಅವರ ಅಭಿಮಾನಿಗಳು ಅವರನ್ನು ಆರಾಧ್ಯ ದೈವ ಅಂತಾನೆ ಕರೀತಾ ಇದ್ದಾರೆ. ಇಂಥ ದರ್ಶನ್ ಅಭಿಮಾನಿಗಳಿಗೂ ಕೂಡ ಇದೊಂದು ಶಾಕಿಂಗ್ ಸುದ್ದಿ. ಅದರಲ್ಲೂ ಇದೆಲ್ಲ ಆದ ಮೇಲೆ ವಿಜಯಲಕ್ಷ್ಮಿ ಅಂದರೆ ದರ್ಶನ್ನ ಹೆಂಡತಿ ಎಲ್ಲವನ್ನ ಮರೆತು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ದರ್ಶನನ್ನ ನೋಡಿ ಬುದ್ಧಿ ಹೇಳಿ ಧೈರ್ಯ ಹೇಳಿ ಕಣ್ಣೀರು ಒರೆಸಿ ಬಂದಿದ್ರು. ಇನ್ನೇನು ಅಣ್ಣ ಅತ್ತಿಗೆ ಸಂಸಾರ ಸರಿ ಹೋಯ್ತು ಅಂತ ಎಲ್ಲರೂ ಭಾವಿಸಿದ್ರು. ಎಲ್ಲವೂ ಸರಿ ಹೋಗುತ್ತೆ, ಹೊರಗಡೆ ಬಂದ ಮೇಲೆ ಪವಿತ್ರ ಕತೆ ಮುಗೀತು, ನಮ್ಮಣ್ಣ ಅಥವಾ ನಮ್ಮ ಬಾಸು ಇನ್ನು ಪವಿತ್ರನ ಕಡೆ ತಿರುಗೂ ನೋಡಲ್ಲ ಅಂತ ಅಂದ್ಕೊಂಡಿದ್ದವರೇ ಹೆಚ್ಚು. ವಿಜಯಲಕ್ಷ್ಮಿ ಮತ್ತು ದರ್ಶನ್ ಚೆನ್ನಾಗಿ ಇರ್ತಾರೆ, ದರ್ಶನ್ ಕೂಡ ತಮ್ಮ ತಪ್ಪನ್ನು ತಿದ್ದುಕೊಳ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಈಗ ಆಗಿರೋ ವಿಚಾರ ಗೊತ್ತಾದರೆ ಎಲ್ಲರೂ ಶಾಕ್ ಆಗ್ತಾರೆ. ಅಯ್ಯೋ ಮುಂದೆ ಇನ್ನೇನಪ್ಪ ಎಲ್ಲ ಸರಿ ಹೋಯ್ತು ಅನ್ನುವಾಗ್ಲೇ ಹಿಂಗಾಗ್ಬಿಡ್ತಲ್ಲ. ವಿಜಯಲಕ್ಷ್ಮಿ ದರ್ಶನ್ ಪರವಾಗಿ ನಿಂತು ಹೊರಗಡೆ ಹೋರಾಡ್ತಾ ಇದ್ರು. ಅವರು ಕೋರ್ಟು ಕಚೇರಿ ಲಾಯರ್ ಅಂತ ಬೇಲ್ ಕೊಡಿಸ್ಬೇಕು, ಈ ಕೇಸ್ನಿಂದ ಹೇಗಾದರೂ ಮಾಡಿ ಹೊರಗೆ ಕರೆಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾ ಇದ್ರು. ಗಂಡ ಎಷ್ಟೇ ತಪ್ಪು ಮಾಡಿದ್ರೂ ಸಹಿಸಿಕೊಂಡು, ಇನ್ನೊಬ್ಬಳ ಜೊತೆಗೆ ಸಂಬಂಧ ಇದ್ರೂ ಅದನ್ನೂ ಕೂಡ ಸಹಿಸಿಕೊಂಡು ಎಲ್ಲವನ್ನ ಮರೆತು ಗಂಡನಿಗಾಗಿ ಹೊರಗಡೆ ಹೋರಾಡ್ತಾ ಇದ್ರು. ಇನ್ನೇನಿಗೆಲ್ಲ ಸರಿ ಹೋಯ್ತು ಅನ್ನುವಾಗ ಇದೀಗ ಬರ್ತಾ ಇರುವಂಥ ಒಂದು ವಿಚಾರ ತುಂಬಾ ಶಾಕಿಂಗ್ ಅನಿಸ್ತಾ ಇದೆ. ಹೌದು, ಕರೆಕ್ಟಾಗಿ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿ ದರ್ಶನ್ ಮತ್ತು ಪವಿತ್ರ ಸುಮಾರು 1 ತಿಂಗಳಾಯಿತು. ಇವತ್ತಿಗೆ ನ್ಯಾಯಾಂಗ ಬಂಧನ ಅಂತ್ಯ ಆಗ್ತಾ ಇದೆ. ಆದರೂ ಇನ್ನೂ 14 ದಿನ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಇದೀಗ ಪವಿತ್ರ ಗೌಡ ಕಡೆಯಿಂದ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ ಅನ್ನುವಂಥ ವಿಚಾರ ವೈರಲ್ ಆಗ್ತಾ ಇದೆ. ಹೌದು, ಈ ವಿಚಾರ ವೈರಲ್ ಆಗಿದ್ದು ದರ್ಶನ ಅಭಿಮಾನಿಗಳು ತಲೆಯಲ್ಲಿ ಹುಳ ಬಿಟ್ಕೊಬಿಟ್ಟಿದ್ದಾರೆ. ಇದೇನಪ್ಪ ನಾವೇನೋ ಅಂದ್ಕೊಂಡ್ರೆ ಇನ್ನೇನೋ ಆಗ್ಬಿಡ್ತಲ್ಲ, ಇದೆಲ್ಲ ಹೆಂಗಾಯಿತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ತುಂಬ ಜನಕ್ಕೆ ದರ್ಶನ್ ಮತ್ತು ಪವಿತ್ರ ಗೌಡ ಮದುವೆ ಆಗಿದ್ದಾರಾ ಆಗಿಲ್ವಾ ಅನ್ನೋದೇ ಇನ್ನೂ ಕನ್ಫ್ಯೂಷನ್ಸು. ಇನ್ನೊಂದು ಕಡೆಯಲ್ಲಿ ವಿಜಯಲಕ್ಷ್ಮಿ ನೇರವಾಗಿ ಕಮಿಷನರ್ಗೆ ಪತ್ರವನ್ನು ಬರೆದಿದ್ರು. ದಯಮಾಡಿ ಪವಿತ್ರ ಗೌಡನನ್ನು ನೀವು ಎರಡನೇ ಹೆಂಡತಿ ಅಂತ ಹೇಳಬೇಡಿ, ಆಕೆಯನ್ನು ದರ್ಶನ್ ಮದುವೆ ಆಗಿಲ್ಲ, ಕೇವಲ ಆಪ್ತೆ ಅಥವಾ ಸ್ನೇಹಿತೆ ಅಥವಾ ಗೆಳತಿ ಅಂದರೆ ಸಾಕು ಅಂತ ಹೇಳಿದರು. ಇದರ ಜೊತೆಗೆ ಕೆಲವರು ಇಲ್ಲ ಇವರಿಬ್ಬರಿಗೆ ಮದುವೆ ಆಗಿದೆ ಅಂತ ಕೂಡ ಹೇಳಿದರು. ಆದರೆ ಇದೀಗ ಪವಿತ್ರ ಪ್ರೆಗ್ನೆಂಟ್ ಅನ್ನುವಂಥ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೌದು, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ಪವಿತ್ರ ಗೌಡ ಪ್ರೆಗ್ನೆಂಟ್ ಅಂತೆ. ಹೀಗಂತ ಒಂದು ಸುದ್ದಿ ವೈರಲ್ ಆಗಿದ್ದು ಎಲ್ಲರೂ ಕಕ್ಕಾಬಿಕ್ಕಿ ಆಗಿದ್ದಾರೆ. ಇದೇನಪ್ಪ ಇದು, ಈ ಥರದೊಂದು ನ್ಯೂಸ್ ಕೊಡ್ತಾ ಇದ್ದಾರಲ್ಲ, ಏನು ಕತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ದರ್ಶನ್ಗೆ ಒಬ್ಬನೇ ಮಗ, ಅದು ವಿನೀಶ್. ಅದಲ್ಲದೆ ಪವಿತ್ರ ಗೌಡಗೂ ಒಬ್ಬಳೇ ಮಗಳು, ಅದು ಖುಷಿ ಗೌಡ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ತಿಂಗಳ ಹಿಂದೆ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಹಾಕಿಕೊಂಡಿದ್ರು. ಖುಷಿಗೌಡಗೂ ದರ್ಶನ್ಗೂ ಸಂಬಂಧ ಇಲ್ಲ, ದರ್ಶನ್ ಮಗಳು ಖುಷಿಗೌಡ ಅಲ್ಲ, ಪವಿತ್ರ ಅವರಿಗೆ ಮೊದಲೇ ಸಂಜಯ್ ಎನ್ನುವ ಜೊತೆಗೆ ಮದುವೆ ಆಗಿತ್ತು, ಅದು ಅವನ ಮಗಳು ಅಂತ. ಇದೇ ವಿಚಾರಕ್ಕೆ ಪವಿತ್ರ ಕೂಡ ಕ್ಲಾರಿಟಿ ಕೊಟ್ಟಿದ್ರು. ನಾನು ಎಲ್ಲಿಯೂ ಖುಷಿಗೌಡ ದರ್ಶನ್ ಮಗಳು ಅಂತ ಹೇಳಿಲ್ಲ, ದರ್ಶನ್ಗೂ ಖುಷಿಗೌಡಗೂ ಸಂಬಂಧ ಇಲ್ಲ, ಅದೇ ಆತ್ಮೀಯತೆ ಇದೆ, ಉತ್ತಮ ಬಾಂಧವ್ಯ ಇದೆ ಅಂತ. ಇದೆಲ್ಲದರ ಬೆನ್ನಲ್ಲೇ ಇದೀಗ ಪವಿತ್ರ ಗೌಡ ಪ್ರೆಗ್ನೆಂಟ್ ಅನ್ನುವಂಥ ವಿಚಾರ, ಅದು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂಥ ಪವಿತ್ರ ಗೌಡ ಅಂದರೆ 1 ತಿಂಗಳಾಯಿತು ಜೈಲಿಗೆ ಹೋಗಿ, ಈಗ ಆಕೆ ಪ್ರೆಗ್ನೆಂಟ್ ಅನ್ನುವಂಥ ಸುದ್ದಿ ವೈರಲ್ ಆಗ್ತಾ ಇದೆ. ಇದೇನಪ್ಪ ಹೀಗಾಗ್ಬಿಡ್ತು?
ನಿಜವಾಗ್ಲೂ ಪವಿತ್ರ ಪ್ರೆಗ್ನೆಂಟಾ? ಆಕೆಗೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ? ಹೇಗೆ ಜೈಲಿಗೆ ಹೋದ ಮೇಲೆ ಇದೆಲ್ಲ ಗೊತ್ತಾಯಿತು? ಇದಕ್ಕೆಲ್ಲ ಕಾರಣ ಯಾರಿರ್ಬೋದು? ಏನು ಗೆತ್ತ ಅನ್ನೋ ಪ್ರಶ್ನೆಯನ್ನು ಸ್ವತಃ ಬಾಸ್ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಕ್ಲಾರಿಟಿಯನ್ನು ಪೊಲೀಸರಾಗಲಿ, ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಾಗಲಿ, ಅಥವಾ ಪವಿತ್ರ ಗೌಡ ತಂದೆ ತಾಯಿ ಆಗಲಿ, ಅಥವಾ ದರ್ಶನ್ ಆಪ್ತರಾಗಿ ಇರಲಿ, ಯಾರೂ ಹೇಳ್ತಾ ಇಲ್ಲ. ಆದರೆ ಈ ಸುದ್ದಿ ಯಾಕೆ ವೈರಲ್ ಆಯಿತು, ಹೇಗೆ ವೈರಲ್ ಆಯಿತು, ಇದರ ಸತ್ಯಾನುಸತ್ಯತೆ ಏನು ಅನ್ನೋದು ಮಾತ್ರ ಗೊತ್ತಿಲ್ಲ. ಆಕೆಯ ಹಾವಭಾವ, ಆಕೆಯ ಮುಖಲಕ್ಷಣ ನೋಡಿದ್ರೆ ಖಂಡಿತ ಗುಡ್ ನ್ಯೂಸ್ ಅಂತೂ ಇದ್ದೇ ಇದೆ ಅಂತ ಕೆಲವು ಹೆಣ್ಣುಮಕ್ಕಳು ಹೇಳ್ತಾ ಇದ್ದಾರೆ. ಹೌದು, ಒಬ್ಬ ಗರ್ಭಿಣಿ ಹೆಂಗಸನ್ನು 1-1.5 ತಿಂಗಳಾಗ್ತಾ ಇದ್ದ ಹಾಗೇನೆ ಆಕೆ ಗರ್ಭಿಣಿ ಅಂತ ಹೇಳಬಹುದು. ಮುಖ ಎಲ್ಲ ತುಂಬಿಕೊಂಡ್ಬಿಡುತ್ತೆ. ಅದೇ ರೀತಿಯಾಗಿ ಪವಿತ್ರ ಗೌಡ ಕೂಡ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಗುಟ್ಟನ್ನು ಮಾತ್ರ ಎಲ್ಲೂ ಹೊರಗಡೆ ಬಿಟ್ಕೊಡ್ತಾ ಇಲ್ಲ. ವೈದ್ಯಕೀಯ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಅದು ಗೊತ್ತಿಲ್ಲ. ಆದರೆ ಈ ಸುದ್ದಿ ವೈರಲ್ ಆಗಿದ್ದು ಕೆಲವು ಅಭಿಮಾನಿಗಳಂತೂ ತೀರಾ ತಲೆಯಲ್ಲಿ ಹುಳ ಬಿಡ್ಕೊಬಿಟ್ಟಿದ್ದಾರೆ.